ಸಂಚಿಕೆ ಶೂನ್ಯದಲ್ಲಿ ರಂಗನಾಥ್ ಹಾಗೂ ಕುಟುಂಬದವರು ಕೇಶವ್ ಮಗಳ ಮದುವೆನ ನಡೆಯೋ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ. ಆಗ ರಂಗನಾಥ್ ಅವರು ಕಲ್ಯಾಣ ಮಂಟಪದ ಹೊರಗಡೆ ಮೀನಾ ಮಾಡಿರೋ ಡೆಕೋರೇಷನ್ ನೋಡಿ ತುಂಬಾ ಖುಷಿ ಆಗ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೊಗಳ್ತಾ ಇರ್ತಾರೆ. ಹಾಗೆ ನೋಡಮ್ಮ, ನೀನ್ ಬರೀ ದೇವಸ್ಥಾನದ ಎದುರುಗಡೆ ಹೂ ಕಟ್ತಾ ಕುಳಿತಿದ್ದೆ, ಇವತ್ತು ಇಷ್ಟು ಚೆನ್ನಾಗಿ ನೀನು ದೊಡ್ಡ ದೊಡ್ಡ ಚೌಟ್ರಿ ಅಲಂಕಾರ ಮಾಡೋದನ್ನೆಲ್ಲ ಕಲ್ತಿದ್ಯಾ, ಶಬ್ಬಾಷ್ ಮಗಳೇ, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇರ್ತಾರೆ ರಂಗನಾಥ್. ಆಗ ಮೀನಾ, ರೀ ಸ್ವಲ್ಪ ಮಂಟಪಕ್ಕೆ ಹೂ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ, ನಾನು ಹೋಗಿ ತಗೊಂಬರ್ಲಾ ಅಂತ ಹೇಳಿದಾಗ, ಬೇಡ ಸುಮ್ನಿರೆ, ಈಗಿರೋದೇ ಸಖತ್ತಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಸುಮ್ನೆ ಇರು ಅಂತ ಹೇಳ್ತಿರ್ತಾನೆ ಸೂರ್ಯ. ಈ ಕಡೆ ರಂಗನಾಥ್ ಅವರು ಸೂರ್ಯನ ಕರೆದು, ಕೇಶವ್ಗೆ ದುಡ್ಡು ಕೊಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ದುಡ್ಡನ್ನ ತಂದಿದೀಯೇನಪ್ಪ ಸೂರ್ಯ ಅಂತ ಕೇಳಿದಾಗ, ಹ್ಞೂ ಅಪ್ಪ ತಂದಿದ್ದೀನಿ, ನನ್ನ ಹತ್ರನೇ ಇದೆ ಅಂತ ಹೇಳ್ತಾನೆ ಸೂರ್ಯ. ಅದೇ ಸಮಯಕ್ಕೆ ಕೇಶವ್ ಅವರು ಅಲ್ಲಿಗೆ ಬರ್ತಾರೆ. ಬಾರೋ ಕೇಶವ ಅಂತ ರಂಗನಾಥ್ ಅವರು ತಮ್ಮ ಹತ್ರ ಕರೆದು, ಸೂರ್ಯ ದುಡ್ಡು ಕೊಡಪ್ಪ ಅಂತ ಹೇಳಿ, ತಗೊಳಪ್ಪ ಈ ದುಡ್ಡು ಅಂತ ಹೇಳ್ತಾರೆ. ಬೇಡ ರಂಗ, ಇಷ್ಟೊಂದು ದುಡ್ಡು ನನಗೆ ಯಾಕೆ, ನನ್ನ ಹತ್ರ ಇದೆ ಅಂತ ಹೇಳಿದ್ನಲ್ಲ ಅಂತ ಕೇಶವ್ ಹೇಳ್ತಾ ಇರ್ತಾರೆ. ನೋಡು ಕೇಶವ, ಈ ಟೈಮಲ್ಲಿ ಎಷ್ಟು ದುಡ್ಡಿದ್ರು ಸಾಕಾಗಲ್ಲ, ನೋಡು ಮುಯಿ ಹಾಕೋಕು ಅಂತ ಹೇಳಿ 10,000 ಇಟ್ಟು ಮಿಕ್ಕಿದ 90,000 ನಿನಗೆ ಅಂತ ಕೊಡ್ತಾ ಇದ್ದೀನಿ, ತಗೋ ಅಂತ ಹೇಳ್ತಾನೆ. ಇಷ್ಟೊಂದು ದುಡ್ಡ ಬೇಡ ಅಂತ ಹೇಳ್ತಾನೆ. ನೋಡಪ್ಪ, ನಿನಗೆ ಯಾವಾಗ ಆಗುತ್ತೋ ಅವಾಗ ತೀರಿಸು, ನಮಗೇನು ಅರ್ಜೆಂಟ್ ಇಲ್ಲ ಅಂತ ಹೇಳ್ತಿರ್ತಾರೆ ರಂಗನಾಥ್. ಆಗ ಕೇಶವ್ ಅವರು, ಬೇಡ ರಂಗ, ಮದ್ವೆಗೆ ಬೇಕಾದ ಅರ್ಧ ಕೆಲಸನೆಲ್ಲ ನಿಮ್ಮನೆಯವರೇ ಮಾಡ್ತಾ ಇದ್ದಾರೆ, ಮತ್ತೆ ಮೇಲೆ ಈ ದುಡ್ಡು ಬೇಡ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಗುರಾಯಿಸ್ತಾ ಇರ್ತಾರೆ ಶಾಂತಿ ಹಾಗೂ ಮನೋಜ. ಆಗ ರಂಗನಾಥ್ ಅವರು, ನೋಡಪ್ಪ ಕೇಶವ, ನನ್ನ ಹತ್ರ ಇದೆ, ನಾನು ಕೊಡ್ತಾ ಇದ್ದೀನಿ, ನನಗಿಲ್ಲ ಅಂದ್ರೆ ನಾನು ಯಾರ ಹತ್ರ ಹೋಗ್ಲಿ, ನಿನ್ನ ಹತ್ರ ತಾನೇ ಬರೋದು ಅಂತ ಹೇಳ್ತಿರ್ತಾರೆ. ಆಗ ಕೇಶವ್ ಅವರು, ನೋಡಪ್ಪ ರಂಗ, ನಿನ್ನ ಮನಸ್ಸು ಒಳ್ಳೇದಿರೋಕ್ಕೆ ನಿನ್ಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ, ನಿನ್ನ 3 ಜನ ಮಕ್ಕಳು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೊಗಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿದಂಥ ಶಾಂತಿ, ನೋಡು, ಕೊಟ್ಟ ದುಡ್ಡು ವಾಪಸ್ ಕೊಡಬಾರ್ದು ಅಂತ ಹೇಗೆ ಹೊಗಳಿ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ, ಅವರು ಅಪ್ಪನ ಹಳೆ ಸ್ನೇಹಿತರು, ಕೊಟ್ಟರೆ ಕೊಡಲಿ ಬಿಡಮ್ಮ, ನೀ ಬೇಡ ಅಂದ್ರೆ ಕೇಳ್ತಾರ ಅಪ್ಪ ಅಂತ ಮನೋಜ ಬೈತಾ ಇರ್ತಾನೆ. ಆಗ ನಿನಗೆಲ್ಲ ಹೇಳಿದ ಅರ್ಥ ಆಗಲ್ ಕಣೋ, ನಿಮ್ಮಪ್ಪ ಇದೇ ರೀತಿ ತುಂಬ ಜನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಕೊಟ್ಟವ್ರು ಯಾರು ವಾಪಸ್ಸೇ ಕೊಟ್ಟಿಲ್ಲ ಅಂತ ಗೊಣಗ್ತಾ ಇರ್ತಾಳೆ ಶಾಂತಿ. ಆಗ ಅಲ್ಲಿಗೆ ಬಂದ ಶ್ರುತಿ, ನೋಡಿ ಅತ್ತೆ, ಕೊಟ್ಟಿದ್ದ ದುಡ್ಡು ವಾಪಸ್ ಕೊಡಲಿ ಅಂತ ಹೇಳಿ ಬಯಸಿ ಕೊಡೋದು ಸಾಲ, ಆದರೆ ಸಹಾಯ ಆಗಲಿ ಅಂತ ಕೊಡೋದು ಸ್ನೇಹ, ಮಾವ ಅವ್ರಿಗೆ ಸಹಾಯ ಆಗಲಿ ಅಂತ ಕೊಡ್ತಿದ್ದಾರೆ, ತಿಳ್ಕೊಳ್ಳಿ ಅಂತ ಬೈತಿರ್ತಾಳೆ. ನಾನು ಏನು ಹೇಳಿದ್ರು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಂತ ಶಾಂತಿ ಗುಣಗ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ತಗೊಳಪ್ಪ ಕೇಶವ, ಈ ದುಡ್ಡನ್ನ ಮೊದಲು ಒಳಗಿಟ್ಕೋ ಅಂತ ಹೇಳಿ ಕೇಶವನ ಕೈಗೆ ದುಡ್ಡು ಕೊಡ್ತಾರೆ. ಆಗ ಸೂರ್ಯ, ಅಂಕಲ್ ನೀವು ಹೇಳಿರೋ ಜಾಗಕ್ಕೆಲ್ಲ ನಮ್ಮ ಹುಡುಗರು ಹೋಗಿದ್ದಾರೆ, ಕರ್ಕೊಂಡು ಬರ್ತಾರೆ ಬೀಗರ್ನ ಅಂತ ಮಾತಾಡ್ತಿರ್ತಾನೆ. ಆಗ ಅಲ್ಲಿಗೆ ಬಂದ ಮೀನಾ, ಅಂಕಲ್ ಬೇರೆ ಏನಾದರೂ ಕೆಲಸ ಇದ್ರೆ ಹೇಳಿ, ನಾವು ಮಾಡ್ತೀವಿ ಅಂತ ಹೇಳಿದಾಗ, ಏನಮ್ಮ ನೀವೇ ಈ ಮದುವೆಗೆ ಚೀಫ್ ಗೆಸ್ಟ್ ಅಂತ ಹೇಳಿ ಸೂರ್ಯ ಮೀನನ್ನ ಹೊಗಳ್ತಾ ಇರ್ತಾರೆ. ಮೊದಲು ನೀವು ಹೋಗಿ ಟಿಫನ್ ಮಾಡೋಗಿ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ನಾವು ಮಾಡ್ತೀವಪ್ಪ, ಮದುವೆಗೆ ಬಂದ ಮೇಲೆ ಊಟ ತಿಂಡಿ ಬಿಡ್ತೀವ, ಬೇರೆ ಏನಾದರೂ ಕೆಲಸ ಇದ್ದರೆ ಹೇಳು, ನಾವು ಆಮೇಲೆ ಮಾಡ್ತೀವಿ ಅಂತ ಹೇಳಿದಾಗ, ಕೆಲಸ ಇದ್ದರೆ ನಾನು ಹೇಳ್ತೀನಿ ರಂಗ, ಮೊದಲು ಟಿಫನ್ ಮಾಡೋಗು ಅಂತ ಹೇಳ್ತಿರ್ತಾನೆ ಕೇಶವ. ಆಗ ಸಡನ್ ಆಗಿ ಮನೋಜ ಅಲ್ಲಿಂದ ಹೊರಡ್ತಾನೆ. ಹಾಗೆ ಸೂರ್ಯ ಇವ್ರನ್ನೆಲ್ಲ ಟಿಫನಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಕೇಶವನು ಸಹ ಅಲ್ಲಿಂದ ಹೊರಡ್ತಾರೆ. ಆಗ ಸೂರ್ಯ, ಅಪ್ಪ ಬಾರಪ್ಪ ಟಿಫನ್ ಮಾಡೋಣ ಅಂತ ಹೇಳಿ ಮನೋಜನ್ನ ಹುಡುಕ್ತಾ ಇರುವಾಗ, ಸೂರ್ಯ ಮನೋಜ್ ಎಲ್ಲಿ ಹೋದ ಅಂತ ರವಿನ ಕೇಳ್ತಾನೆ. ಆಗ ರವಿ ಅದಕ್ಕೆನ ಹುಡ್ಕೊಂಡು ಹೋಗಿರ್ಬೋದು ಅಂತ ಹೇಳ್ತಿರ್ತಾನೆ. ಹಾಗೆ ಸೂರ್ಯ, ಬಾ ಮೀನಾ ಟಿಫನ್ ಮಾಡೋಣ ಅಂತ ಹೇಳಿದಾಗ, ನಾನು ರೋಹಿಣಿ ಬಂದ್ಮೇಲೆ ಮಾಡ್ತೀನಿ, ನೀವು ಹೋಗಿ ಅಂತ ಹೇಳ್ತಾಳೆ. ಆಗ ರವಿನೂ ಸಹ ಶ್ರುತಿನ ಕರ್ತಾನೆ. ಇಲ್ಲ, ನಾನು ಮೀನಾ ಅವ್ರ ಜೊತೆ ಮಾಡ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಲೇಡೀಸ್ ಗ್ಯಾಂಗ್ ಬಾರೋ ರವಿ ಅಂತ ಹೇಳಿ ರವಿ, ರಂಗನಾಥ್ ಹಾಗೂ ಸೂರ್ಯ ಟಿಫನ್ ಮಾಡೋಕಂತ ಹೊಡ್ತಾರೆ. ತಿಂಡಿ ತಿನ್ನೋಕಂತ ಹೇಳಿ ಸೂರ್ಯ, ರಂಗನಾಥ್ ಅವರು ಹಾಗೂ ರವಿ ಊಟದ ಹಾಲ್ಗೆ ಬರ್ತಾರೆ. ಆಗ ರಂಗನಾಥ್ ಅವರು, ಮನೋಜನ್ನ ಕರೀರೋ, ಅವನು ಒಬ್ಬನೇ ಆಗ್ತಾನೆ ಅಂತ ಹೇಳಿದಾಗ, ಅಯ್ಯೋ ಅಪ್ಪ, ಅವನು ಅದಕ್ಕೆನ ಕರೆಯೋಕೆ ಹೋಗಿರ್ಬೇಕು, ಅವನು ಒಬ್ಬನೇ ತಿಂತಾನ, ಒಬ್ಬನೇ ತಿಂದರೆ ಜಗಳ ಆಗಿ ಹೋಗ್ಬಿಡುತ್ತೆ ಅಂತ ಮಾತಾಡ್ತಾ ಮನೋಜನ್ನ ನೋಡಿ ಶಾಕ್ ಆಗ್ತಾನೆ ರವಿ. ಅಪ್ಪ ನೋಡಿ ಎಲ್ಲಿ ಅಂತ ತೋರಿಸಿದಾಗ ಮನೋಜ ತಿಂತಾ ಇರ್ತಾನೆ. ಆಗ ಮನೋಜನ ಹತ್ರ ಬಂದ ರಂಗನಾಥ್ ಅವರು, ಏನೋ ನೀನು ತಿಂತಾ ಇದೆಯಲ್ಲೋ ಅಂತ ಕೇಳಿದಾಗ, ಹೂನಪ್ಪ, ತುಂಬ ಹೊಟ್ಟೆ ಹಸಿವಾಗಿತ್ತು, ಅದರ ಬೇರೆ ಟಿಫನ್ ತುಂಬ ಚೆನ್ನಾಗಿತ್ತು, ಬನ್ನಿ ಬನ್ನಿ ನೀವು ಕೂತ್ಕೊ ಬನ್ನಿ ಅಂತ ಹೇಳಿದಾಗ ರವಿ, ಸೂರ್ಯ ಹಾಗೂ ರಂಗನಾಥ್ ಅವರು ಸಹ ಟಿಫನಿಗೆ ಕೂತ್ಕೋತಾರೆ. ಆಗ ಭಟ್ರು ತಂದು ಬಡಿಸ್ತಾ ಇರ್ತಾರೆ. ಆಗ ಸೂರ್ಯ, ಅಪ್ಪ ನಿನ್ಗೆ ಮದುವೆ ಮನೆಯಲ್ಲಿ ಏನು ಇಷ್ಟಪ್ಪ ಅಂತ ಕೇಳಿದಾಗ, ಹುಡುಗಿ ತಂದೆ ಸಾಲ ಮಾಡದೆ ಹೋದರೆ ಅಷ್ಟೇ ಸಾಕಪ್ಪ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ. ಆಗ ಸೂರ್ಯ, ಅಪ್ಪ ನೀನು ಬಚಾವಾದ್ವಲ್ಲಪ್ಪ, ನಿನಗೆ 3 ಜನ ಗಂಡ್ಮಕ್ಳು ಅಂತ ಹೇಳಿ ಸೂರ್ಯನು ಸಹ ರೇಗಿಸ್ತಾ ಇರ್ತಾನೆ. ಅದೇ ಸಮಯಕ್ಕೆ ಮೇಕೆ ಮಂಜಣ್ಣ ಫೋನಲ್ಲಿ ಮಾತಾಡ್ತಾ ಅಲ್ಲೇ ಪಾಸ್ ಆಗ್ತಾನೆ. ಆದರೂ ಸಹ ಯಾರೂ ಮೇಕೆ ಮಂಜಣ್ಣ ನೋಡೋದೇ ಇಲ್ಲ. ಆಗ ಮೇಕೆ ಮಂಜಣ್ಣಗೆ ಒಂದು ಕಾಲ್ ಬರುತ್ತೆ, ಹೊರಗಡೆ ಯಾರನ್ನೋ ಕರ್ಕೊಂಬರಕ್ಕಂತ ಹೇಳಿ ಈಗ ಮಂಟಪದಿಂದ ಹೊರಗಡೆ ಹೋಗ್ತಾ ಇರ್ತಾನೆ. ಆಗ ಅದೇ ಸಮಯಕ್ಕೆ ಮೀನಾಗೆ ಹಾರ ತಂದು ಕೊಡ್ತಾಳೆ ಒಬ್ಬ ಹುಡುಗಿ.
ಆಗ ಮೀನಾ ಹಾರನ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಆಗ ಅಲ್ಲಿಗೆ ಮೇಕೆ ಮಂಜಣ್ಣ ಬರ್ತಾನೆ. ಆಗ ಹುಡುಗಿ ಏನು ಮೇಕೆ ಮಂಜಣ್ಣ ನೀನಿಲ್ಲಿ ಅಂತ ಕೇಳಿದಾಗ, ಅಯ್ಯೋ ಇದು ನನ್ನ ತಂಗಿ ಮಗನ ಮದುವೆ, ನಾನಿಲ್ಲದೆ ಇದ್ರೆ ಹೇಗೆ ಅಂತ ಹೇಳ್ತಿರ್ತಾನೆ. ಸರಿ ಆಯಿತು, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ನೀನು ಮಾಡಿದೆಯೇನಮ್ಮ ಅಂತ ಕೇಳಿದಾಗ, ಅಲ್ಲ ಅಣ್ಣ ನಾನು ಇದಕ್ಕೆ ಓನರ್ ಅಲ್ಲ, ಈಗ ತಾನೇ ಹಾರ ತೊಗೊಂಡು ಹೋದ್ರಲ್ಲ ಅವರು ಕರೀಲ ಅಂತ ಕೇಳಿದಾಗ, ಬೇಡಮ್ಮ ಮದುವೆ ಮನೇಲಿ ಇರ್ತೀನಲ್ಲ ನಾನು ನೋಡ್ತೀನಿ ಬಿಡು ಅಂತ ಹೇಳ್ತಾ ಮಂಜಣ್ಣ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮೀನಾ ಹಾರನ ತಗೊಂಡು ಭವಾನಿ ರೂಮಿಗೆ ಬರ್ತಾಳೆ. ಭವಾನಿ ರೆಡಿಯಾಗಿದ್ದನ್ನ ನೋಡಿ ಮೀನಾಗೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಭವಾನಿ ಅಂತ ಭವಾನಿನ ಹೊಗಳ್ತಾ ಇರ್ತಾಳೆ. ಇದಕ್ಕೆಲ್ಲ ಕಾರಣ ರೋಹಿಣಿ ಅಕ್ಕ ಅಂತ ಭವಾನಿ ಹೇಳಿದಾಗ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ಅಂತ ಹೇಳಿ ರೋಹಿಣಿಗೂ ಕಂಗ್ರ್ಯಾಟ್ಸ್ ಹೇಳ್ತಾರೆ. ಹಾಗೆ ಈ ಹಾರ ಇಲ್ಲೇ ಇರಲಿ, ಮಂಟಪಕ್ಕೆ ಹೋಗುವಾಗ ನಾನೇ ಬರ್ತೀನಿ ಅಂತ ಹೇಳ್ತಾ ತಂದಿರೋ ಹಾರನ ಅಲ್ಲೇ ಇಟ್ಟು ರೂಮಿಂದ ಹೊರಡ್ತಾಳೆ ಮೀನಾ. ಈ ಕಡೆ ಶಾಂತಿ, ರೋಹಿಣಿ, ಶ್ರುತಿ ಬರ್ತಾ ಇರ್ತಾರೆ. ಆಗ ಶಾಂತಿ, ಅಲ್ಲಮ್ಮ ರೋಹಿಣಿ ನೀನಾದರೂ ಮದುವೆ ಹುಡುಗಿಗೆ ಮೇಕಪ್ ಮಾಡಿ ದುಡ್ಡು ತೊಗೊಳ್ತೀಯಾ, ನಮಗಾದರೂ ಎಲ್ಲಿ ಹಾಗೆ ಫ್ರೀ ಮಾಡಿಬಿಡ್ತೀಯಾ ಅಂತ ಹೇಳಿ ಗುಣಗ್ತಾ ಇರ್ತಾಳೆ. ಆಗ ರೋಹಿಣಿ, ಬನ್ನಿ ಅತ್ತೆ ಈಗಲೇ ನಿಮಗೂ ಮೇಕಪ್ ಮಾಡ್ತೀನಿ ಅಂತ ಹೇಳಿದಾಗ, ಬಿಡಮ್ಮ ನಾನು ಹಾಗೆ ಕಾಮಿಡಿ ಮಾಡಿದೆ ಅಷ್ಟೇ ಅಂತ ಹೇಳ್ತಿರ್ತಾಳೆ ಶಾಂತಿ. ಹಾಗೆ ಬನ್ನಿ ಎಲ್ಲರೂ ಒಂದು ಸೆಲ್ಫಿ ತೊಗೊಳೋಣ, ಅಮ್ಮ ಶ್ರುತಿ ಫಿಲ್ಟರ್ ಅದೇನೋ ಫಿಲ್ಟರ್ ಅಂತಾರಲ್ಲಮ್ಮ ಫಿಲ್ಟರ್ ಹಾಕು ಅಂತ ಹೇಳಿ ಶ್ರುತಿ, ರೋಹಿಣಿ ಹಾಗೂ ಶಾಂತಿ ಸೆಲ್ಫಿ ತಗೊಳ್ತಾ ಇರ್ತಾರೆ. ಅದನ್ನ ದೂರದಿಂದಲೇ ನೋಡಿ ಖುಷಿ ಪಡ್ತಾ ಇರ್ತಾಳೆ ಮೀನಾ. ಆಗ ಮೀನನ್ನ ಗಮನಿಸ್ತಂತ ಶ್ರುತಿ, ಅಯ್ಯೋ ಮೀನಾ ಅವರೇ ನೀವು ಬನ್ನಿ ನಾವು ಎಲ್ಲರೂ ಸೇರ್ಕೊಂಡು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿದಾಗ, ಪರವಾಗಿಲ್ಲ ಶ್ರುತಿ ಅಂತ ಹೇಳ್ತಾಳೆ. ಆಗ ಶಾಂತಿ, ಅಯ್ಯೋ ಬೇಡ ಅಂತಿದ್ದಾಳಲ್ಲ ಅಂತ ಹೇಳಿ ಗೊಣಗ್ತಾ ಇರ್ತಾಳೆ. ಅಯ್ಯೋ ಅತ್ತೆ ನೀವು ಸುಮ್ಮನಿರಿ ಅಂತ ಹೇಳಿ ಶ್ರುತಿ ಜೋರ್ ಮಾಡ್ತಾಳೆ. ಆಗ ಮೀನನ್ನು ಅಲ್ಲಿಗೆ ಬರ್ತಾಳೆ. ಆಗ ಶಾಂತಿ, ನೀವು ಸೆಲ್ಫಿನಾದರೂ ತೊಗೊಳ್ಳಿ ಏನಾದರೂ ತೊಗೊಳ್ಳಿ, ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಬಾ ರೋಹಿಣಿ ನೀನು ಹಸು ತಡ್ಕೊಳಲ್ಲ ಅಂತ ಹೇಳಿ ರೋಹಿಣಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಆಗ ಶ್ರುತಿ, ಅಯ್ಯೋ ಅತ್ತೆ ಬರೀ ಅದೇ ಆಗೋಯ್ತು, ನೀವು ಬನ್ನಿ ಮೀನಾ ಅವರೇ ನಾವಿಬ್ಬರು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಮೀನಾ ಹಾಗೂ ಶ್ರುತಿ ಸೆಲ್ಫಿ ತಗೊಳ್ತಾರೆ. ಅಕಸ್ಮಾತಾಗಿ ಊಟದ ಹಾಲಿಗೆ ಬಂದ ಸೂರ್ಯನಿಗೆ ಶಾಕ್ ಆಗುತ್ತೆ. ಆಗ ಸೂರ್ಯ ಓಡೋಡಿ ಬಂದು ರಂಗನಾಥ್ ಅವರು ಮನೋಜ್ ಹಾಗೂ ರವಿನ ಕರ್ಕೊಂಡು ಊಟದ ಹಾಲಿಗೆ ಬರ್ತಾನೆ. ಈ ಕಡೆ ಶಾಂತಿ, ರೋಹಿಣಿ, ಶ್ರುತಿ, ಮೀನಾ ಎಲ್ಲರೂ ಸಾಲಾಗಿ ಟಿಫನ್ ಮಾಡ್ತಾ ಇರ್ತಾರೆ. ಅದನ್ನು ರಂಗನಾಥ್ ಅವ್ರಿಗೆ ತೋರಿಸ್ತಾನೆ. ಆಗ ರಂಗನಾಥ್ ಅವ್ರಿಗೆ ಶಾಕ್ ಆಗುತ್ತೆ. ಹಾಗೆ ಎಲ್ಲರೂ ಖುಷಿನೂ ಪಡ್ತಾ ಇರ್ತಾರೆ. ನೋಡಪ್ಪ ಸೂರ್ಯ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ಮಾಡ್ತಾ ಇದ್ದಾರೆ, ಎಲೆ ಖಾಲಿ ಆಯಿತು ಬನ್ನಿ ನಾವು ಬಡಿಸೋಣ ಅಂತ ಹೇಳಿ ಹೊಡ್ತಾ ಇರ್ತಾರೆ. ಆಗ ಮನೋಜ, ನಾನು 5 ಡಿಗ್ರಿ ಮನೋಜ ನಾನು ಬಡಿಸ್ಬೇಕಂತ ಕೇಳಿದಾಗ, ಬಾರೋ ಅಂತ ಹೇಳಿ ರಂಗನಾಥ್ ಅವರು ಮನೋಜನ್ನು ಕರ್ಕೊಂಡು ಎಲ್ಲರೂ ಬಡಿಸೋಕೆ ಬರ್ತಾರೆ. ಅವ್ರನ್ನ ನೋಡಿ ಶಾಂತಿ, ಮೀನಾ, ರೋಹಿಣಿ, ಶ್ರುತಿಗೆ ಖುಷಿ ಆಗುತ್ತೆ. ಆಗ ಶಾಂತಿ, ನೀವೇನ್ರಿ ಇಲ್ಲಿ ಅಂತ ಹೇಳಿದಾಗ, ದಿನ ಮನೆಯಲ್ಲಿ ನಮಗೆ ಮೀನಾ ಊಟಕ್ಕೆ ಬಡಿಸ್ತಾ ಇದ್ಲು, ಇವತ್ತು ನೀವು ರೆಸ್ಟ್ ಮಾಡಿ ನಾವು ಬಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ತಿಂಡಿ ಬಡಿಸ್ತಾ ಇರ್ತಾರೆ. ಆಗ ರವಿ, ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನಾನು ವಿಡಿಯೋ ಮಾಡ್ತೀನಿ ನೀನೇ ಬಡಿಸು ಅಂತ ಹೇಳಿ ಮನೋಜನ ಕೈಯಲ್ಲಿ ಬಕೆಟ್ನ ಕೊಡ್ತಾನೆ. ಹಾಗೆ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಬಂದ ಕೇಶವ್ ಅವರು, ಏನೋ ರಂಗ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ನಮ್ಮ ಮನೆ ಮಗಳ ಮದುವೆ ಅಲ್ವೋ, ನಾವು ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದಾಗ, ಸರಿ ಆಯಿತು ನಿಮ್ಮ ತಿಂಡಿ ಆಯಿತಾ ಅಂತ ಕೇಶವ್ ಕೇಳ್ತಾರೆ. ತಿಂಡಿ ಆಯ್ತಪ್ಪ, ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು, ಯಾರು ಮಾಡಿದ್ದು ಅಂತ ಕೇಳ್ತಾನೆ ರಂಗನಾಥ್ ಅವರು. ಆಗ ಕೇಶವ್, ಅದೇ ನಮ್ಮ ಬೀಗರು ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರಲ್ಲ ಅವರೇ ಮಾಡಿದ್ದು ಅಂತ ಹೇಳಿದಾಗ, ಸರಿ ಆಯಿತು ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಇರು ಅಂತ ಕೇಶವ್ ಮೇಕೆ ಮಂಜನ್ನ ಹುಡ್ಕೋಕಂತ ಹೇಳಿ ಕಲ್ಯಾಣ ಮಂಟಪದ ಹೊರಗಡೆ ಬರ್ತಾರೆ. ಆಗ ಸೂರ್ಯ, ಏನೇ ಮೀನಾ ನೀನು ಚಿಕ್ಕ ಮಕ್ಕಳ ಥರ ಇಟ್ಟಿಟ್ಟೆ ತಿಂತಿದೆಯಲ್ಲ, ಹಾಕಲ್ಲ ತಿನ್ನೋದು ಅಂತ ಹೇಳಿ ಮೀನಾಗೆ ತಿನ್ನಿಸ್ತಾ ಇರ್ತಾನೆ. ಅದನ್ನ ನೋಡಂತ ಮನೋಜ, ಏನೋ ಸೂರ್ಯ ನೀನು ತಿನ್ನಿಸ್ತಾ ಇದೆಯಾ ಅಂತ ಹೇಳಿದಾಗ, ನನ್ನ ಹೆಂಡತಿಗೆ ನಾನು ತಿನ್ನಿಸ್ತೀನಿ, ನಿನಗೆ ಬೇಕಾದರೆ ನೀನು ತಿನ್ನಿಸು ಅಂತ ಹೇಳಿದಾಗ ಮನೋಜನು ರೋಹಿಣಿಗೆ ತಿನ್ನಿಸೋಕೆ ಶುರು ಮಾಡ್ತಾನೆ. ಆಗ ಅದನ್ನೆಲ್ಲ ನೋಡಿ ಶ್ರುತಿ ರವಿನೇ ಗುರಾಯಿಸ್ತಾ ಇರ್ತಾಳೆ. ಆಗ ರವಿ, ನಿನಗೂ ತಿನ್ನಿಸ್ಬೇಕಾ ಶ್ರುತಿ ಅಂತ ಹೇಳಿದಾಗ, ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾ, ಬಾರ ತಿನ್ನಿಸ್ಬಾರು ಅಂತ ಹೇಳಿದಾಗ, ಆಗ ಶ್ರುತಿ ವಿಡಿಯೋ ಮಾಡಿ ಅಂತ ಹೇಳಿದಾಗ, ಶ್ರುತಿ ನಾನು ತಿನ್ನಿಸ್ಲಾ ವಿಡಿಯೋ ಮಾಡ್ಲಾ ಅಂತ ಕೇಳಿದಾಗ ಅಲ್ಲೇ ಫೋಟೋಗ್ರಾಫರ್ ನಿಂತಿರ್ತಾರೆ. ಆಗ ಅವ್ರನ್ನ ಕರೆದಂಥ ಸೂರ್ಯ, ನಾವೆಲ್ಲರೂ ಎಲ್ರಿಗೂ ತಿನ್ನಿಸ್ತಾ ಇರ್ತೀವಿ, ನೀವು ಅದನ್ನು ಚೆನ್ನಾಗಿ ಬರೋ ಹೋಗಿ ವಿಡಿಯೋ ಮಾಡಿ ಅಂತ ಹೇಳ್ತಾ, ಅಪ್ಪ ನೀನು ಬಾರಪ್ಪ ಅಂತ ಕರಿತಾನೆ. ಬೇಡಪ್ಪ ನಿಮ್ದಾದರೆ ಚಿಕ್ಕ ವಯಸ್ಸು ಬೇಡ ಅಂತ ನಾಚ್ಕೋತಿರ್ತಾರೆ. ಅಪ್ಪ ಇರಲಿ ಬಾರಪ್ಪ ಪರವಾಗಿಲ್ಲ ಅಂತ ಹೇಳಿದಾಗ ರಂಗನಾಥ್ ಅವರು ಶಾಂತಿಗೆ ಹಾಗೂ ಶ್ರುತಿ, ಮೀನಾ, ಸೂರ್ಯ, ರವಿ ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ತಾ ಇರ್ತಾರೆ.